ಒಂದು ಸಣ್ಣ ಹಳ್ಳಿಯಲ್ಲಿ ನೀಲು ಎಂಬ 8 ವರ್ಷದ ಹುಡುಗಿ ಇದ್ದಳು. ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಚಂಚಲತೆ, ಮುಖದಲ್ಲಿ ನಗು, ಕೈಯಲ್ಲಿ ಗೇಲಿ. ಎಲ್ಲರಿಗೂ ಪ್ರಿಯಳಾಗಿದ್ದಳು. ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಅಮ್ಮನ ಜೊತೆ ಮಾತು, ಅಜ್ಜಿಯ ಜೊತೆ ಕಥೆ, ಹೊರಗಡೆ ಗೆಳೆಯರ ಜೊತೆ ಆಟ. ಅವಳ ದಿನಚರಿ ಹೀಗೆ ಸಾಗುತ್ತಿತ್ತು. ಒಂದು ದಿನ ಅಪ್ಪ ನಗರದಿಂದ ಹೊಸ ಮೊಬೈಲ್ ತಂದುಕೊಟ್ಟರು. ಓದಿ ಬುದ್ಧಿವಂತಳಾಗಲಿ ಅನ್ನೋ ಉದ್ದೇಶದಿಂದ. ಮೊದಲ ದಿನ ಕಾರ್ಟೂನ್, ಎರಡನೇ ದಿನ ಆಟಗಳು, ಮೂರನೇ ದಿನ ಯೂಟ್ಯೂಬ್ ವಿಡಿಯೋಗಳು. ನೀಲು ಮೊಬೈಲ್ಗೆ ನಿಧಾನವಾಗಿ ಅಂಟುಕೊಳ್ಳತೊಡಗಿದಳು. ಅವಳು ಆಟಕ್ಕೆ ಹೊರಗೆ ಹೋಗುವುದೇ ಕಡಿಮೆಯಾಯಿತು. ಅಜ್ಜಿ ಕಥೆ ಹೇಳಲು ಕೂತಾಗ, ಇನ್ನೂ ಒಂದು ವಿಡಿಯೋ ಅಜ್ಜಿ ಅನ್ನೋ ಉತ್ತರ. ಶಾಲೆಯಲ್ಲಿ ಗಮನ ಕಡಿಮೆಯಾಯಿತು. ಪಾಠ ಕೇಳುವಾಗಲೂ ಕಣ್ಣುಗಳಲ್ಲಿ ಪರದೆ ತೇಲುತ್ತಿತ್ತು. ಕಾಗದದಲ್ಲಿ ಅಕ್ಷರಗಳು ತಪ್ಪಾಗುತ್ತಿದ್ದವು, ಆದರೆ ಮೊಬೈಲ್ನಲ್ಲಿ ಆಟದ ಹಂತಗಳು ತಪ್ಪಾಗಲಿಲ್ಲ. ಒಂದು ದಿನ ಶಿಕ್ಷಕಿ ಕರೆದು ಹೇಳಿದರು, ನೀಲು ತುಂಬಾ ಬುದ್ಧಿವಂತೆ, ಆದರೆ ಈಗ ಅವಳ ಮನಸ್ಸು ಇಲ್ಲಿಲ್ಲ. ಅಮ್ಮ ಅಪ್ಪರಿಗೆ ಆತಂಕ ಶುರುವಾಯಿತು. ಮತ್ತೊಂದು ದಿನ ನೀಲು ತಲೆನೋವು, ಕಣ್ಣು ಉರಿ ಅಂತ ಅಳತೊಡಗಿದಳು. ಡಾಕ್ಟರ್ ಹೇಳಿದರು, ಅತಿಯಾದ ಮೊಬೈಲ್ ಬಳಕೆ, ಕಣ್ಣು, ಮೆದುಳು ಎಲ್ಲದರ ಮೇಲೂ ಪರಿಣಾಮ. ಅಂದು ರಾತ್ರಿ ಅಪ್ಪ ಮೊಬೈಲನ್ನು ಮೇಜಿನ ಮೇಲೆ ಇಟ್ಟು ಹೇಳಿದರು, ಇದು ಸಾಧನ, ನಿನ್ನ ಯಜಮಾನ ಅಲ್ಲ. ಅವರೊಂದು ನಿರ್ಧಾರ ತೆಗೆದುಕೊಂಡರು. ಮೊಬೈಲ್ಗೆ ಸಮಯ, ಆಟಕ್ಕೆ ಜಾಗ, ಮಾತಿಗೆ ಮೌಲ್ಯ. ನೀಲು ಮತ್ತೆ ನಿಧಾನವಾಗಿ ಬದಲಾಗತೊಡಗಿದಳು. ಮರಳಿ ಆಟ, ಮರಳಿ ನಗು, ಮರಳಿ ಕಣ್ಣುಗಳಲ್ಲಿ ಜೀವ. ಮೊಬೈಲ್ ಅಲ್ಲ, ಜೀವನವೇ ಮತ್ತೆ ಅವಳ ಪರದೆಯಾಯಿತು. ಸಂದೇಶ: ಮಕ್ಕಳ ಕೈಯಲ್ಲಿರುವ ಮೊಬೈಲ್ ಬುದ್ಧಿಯನ್ನು ಬೆಳೆಸಬಹುದು, ಅಥವಾ ಬಾಲ್ಯವನ್ನು ಕಸಿದು